ಮಾಧ್ಯಮದಲ್ಲಿ ಏನಂತ ಹೇಳಿದ್ರೆ 2 ವಿಡಿಯೋ ಚಿತ್ರೀಕರಣಗಳಿದ್ದಾವೆ, ಅದೆಲ್ಲ ನಿಮ್ಗೆ ಗೊತ್ತಿದೆ. ಮೊದಲನೇ ಸಭೆಯಲ್ಲಿ ನಾನೇ ಒಪ್ಕೊಂಡು ಮಾಡಿದೆ ಆಗ್ಲಿ ಯಾವ ರೀತಿ. ಈಗ ನಾವೆಲ್ಲ ಪ್ರಜ್ಞಾವಂತರಿದ್ದೀವಿ, ಮಾಧ್ಯಮದವರು ಪ್ರಜ್ಞಾವಂತರಿದ್ದಾರೆ. ಯಾವ ರೀತಿಯಲ್ಲಿ ಅವ್ರಿಗೆ ಧಕ್ಕೆ ಆಗಿದೆ, ಅವ್ರು ಯಾವ ರೀತಿಯಲ್ಲಿ ಅವ್ರ ಗೌರವಕ್ಕೆ ಧಕ್ಕೆ ಆಗಿದೆ ಅನ್ನೋದನ್ನ ನಾವು ಯೋಚನೆ ಮಾಡೋಣ. ಅದು ಕಾನೂನುಬದ್ಧವಾಗಿ ಏನು ಮಾಡಬೇಕು ಅದನ್ನ ಮಾಡ್ತಾರೆ. ಅವರೊಬ್ಬರು ಶಾಸಕರಿದ್ದಾರೆ, ಅವ್ರಿಗೂ ಪಿಟಿಷನ್ ಹಾಕಿದ್ದಾರೆ, ಅದನ್ನ ಕಾನೂನುಬದ್ಧವಾಗಿ ಪಾರದರ್ಶಕವಾಗಿ ಮಾಡ್ತಾರೆ. ಅದ್ರಲ್ಲಿ ಯಾರು ಸತ್ಯಾಸತ್ಯತೆ ಇದೆ, ಏನು ಸುಳ್ಳಿದೆ ಅನ್ನೋದು ಅಲ್ಲಿ ಸಮಿತಿ ಅಧ್ಯಕ್ಷರು ಇರ್ತಾರೆ, ಸದಸ್ಯರು ಇರ್ತಾರೆ, ಕಾರ್ಯದರ್ಶಿಗಳು ಇರ್ತಾರೆ, ಆಮೇಲೆ ವಿಧಾನಸಭಾ ಸ್ಪೀಕರ್ ಅವರು ಇರ್ತಾರೆ, ವಿಧಾನಸಭಾ ಕಾರ್ಯದರ್ಶಿಗಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಅದು ಸತ್ಯಾಸತ್ಯತೆ ಮಾಡಲಿ. ಆದರೆ ನಮ್ಮ ಆತ್ಮಕ್ಕೆ ನಾವು ಈ ಆರೋಪ ಮಾಡ್ತಾ ಇರೋದು ಸರಿನಾ ತಪ್ಪಾ ಅನ್ನೋದನ್ನ ನಾವು ಒಂದು ಬಾರಿ ಯೋಚನೆ ಮಾಡಬೇಕಿತ್ತು. ಯಾರು ಯಾವುದು ಶಾಸಕರಾಗಿರ್ಬೋದು, ಸಂಸದರನ್ನಾಗಿರ್ಬೋದು, ಹಕ್ಕನ್ನ ಕಿತ್ಕೊಳ್ಳೋಕೆ ಯಾರ ಕೈಲೂ ಆಗಲ್ಲ. ಅದು ಜನ ಕೊಟ್ಟಿರುವಂಥ ಹಕ್ಕು ನಮಗದು, ನಾವು ಕೆಲಸ ಮಾಡಲಿ ಅಂತ. ನಾವು ಎಲ್ಲೋ ಹಕ್ಕುಚ್ಯುತಿ ಮಂಡನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಅಸಹಾಯಕರು ಅನ್ನೋದೆಲ್ಲೋ ನಾವು ಕೈ ಚೆಲ್ಲಿದ್ದೀವಿ ಅನ್ನೋದು ಇದು ಸೂಚನೆ ಅಥವಾ ಒಂದು ಜನಕ್ಕೆ ಒಂದು ಮೆಸೇಜ್ ಹೋಗ್ತದೆ. ಇದು ಅಂದರೆ ಇವ್ರ ಕೈಲಿ ಆಗಲಿಲ್ವಾ, ಇವ್ರಿಗೆ ಇಲ್ಲ ಇವರು ಶಾಸಕರಾಗಿ ಇವ್ರ ಕೆಲಸ ವಿಫಲರಾದ್ರ ಅನ್ನೋದು ಇವರೇ ಒಪ್ಕೊಂಡಂಗೆ ಆಗ್ತದೆ. ಅದು ಎಲ್ಲೋ ಇವರು ಶಾಸಕರಾಗಿ ನಾನು ಕೆಲಸ ಮಾಡೋಕ್ಕಾಗಲಿಲ್ಲ, ವಿಫಲರಾದೆ ಅಂತ ಇವ್ರು ಒಪ್ಕೊಂಡು ಎಲ್ಲೋ ಆ ಒಂದು ಇದರಿಂದ ಇವರು ಹಕ್ಕುಚ್ಯುತಿ ಮಂಡನೆಗೆ ಹಾಕಿರ್ಬೋದು.